ನಮಸ್ಕಾರ. ನಾನು ನಿಮ್ಮ ಪ್ರಸನ್ನ KS ದಾವಣಗೆರೆಯಿಂದ. ಮೊನ್ನೆ ನಾನು ಹೇಳಿದಾಗೆ ಈ ಸಮಯಾಚಾರ ಅನ್ನುವಂಥ ಒಂದು ಸಮೂಹ ಸಂಸ್ಥೆಯನ್ನು ನಾವೆಲ್ಲರೂ ಸೇರಿ ಸ್ನೇಹಿತರೆಲ್ಲ ಸೇರಿ ಏನು ಮಾಡಿದ್ದೀವಿ ಅಂದರೆ ಪ್ರಾರಂಭ ಮಾಡಿದ್ವಿ. ಈ ಸಮಯಾಚಾರ ಸಂಸ್ಥೆಯ ವತಿಯಿಂದ ಯೂಟ್ಯೂಬ್ ಚಾನಲ್ಲು ಮತ್ತು ಇನ್ಸ್ಟಾ ಪೇಜು ಮತ್ತು FB ಪೇಜ್ಗಳನ್ನೆಲ್ಲ ಏನು ಮಾಡಿದ್ದೀವಿ ಅಂದರೆ ನಾವು ಪ್ರಾರಂಭ ಮಾಡಿದ್ವಿ. ಇದರ ಉದ್ದೇಶ ಏನು ಅಂತ ಕೇಳಿದರೆ, ಮೊದಲನೇದಾಗಿ ಜ್ಞಾನ ಪ್ರಸಾರ ಮಾಡುವಂಥದ್ದು ಮೊದಲನೇದಾದಂಥ ಪ್ರಧಾನವಾದಂಥ ಉದ್ದೇಶ. ಇನ್ನೊಂದು ಉದ್ದೇಶ ಏನು ಅಂತ ಕೇಳಿದರೆ, ಎಲ್ಲರಿಗೂ ಕೂಡ ಒಂದು ವೇದಿಕೆಯನ್ನು ಕಲಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಸಮಯಾಚಾರ ಅನ್ನುವಂತಹ ಒಂದು ಫೌಂಡೇಶನ್ನ ನಾವೇನು ಮಾಡಿದ್ದೀವಿ ಅಂದರೆ ಶುರು ಮಾಡಿದ್ವಿ. ಅದಕ್ಕೇನು ಅಂತ ಕೇಳಿದರೆ, ಎಲ್ಲರೂ ಕೂಡ ಈ ವೇದಿಕೆಯನ್ನು ಉಪಯೋಗಿಸ್ಕೋಬೇಕಾಗಿದೆ. ಅಂದರೆ ಉದಾಹರಣೆಗೆ ಈ ಜ್ಯೋತಿಷ್ಯ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾವು ಮಾತಾಡ್ತೀವಿ ಅನ್ನುವಂಥದ್ದು, ಅಥವಾ ಕಾವ್ಯದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಅಥವಾ ವ್ಯಾಕರಣದ ಬಗ್ಗೆ, ಅಥವಾ ಮೀಮಾಂಸದ ಬಗ್ಗೆ, ಬೇರೆ ಬೇರೆ ವಿಷಯಗಳ ಬಗ್ಗೆ, ಅಥವಾ ವೇದಗಳ ಬಗ್ಗೆ, ಅಥವಾ ವೇದಾಂಗ ಕರ್ಮಗಳ ಬಗ್ಗೆ, ಅಥವಾ ಮುಹೂರ್ತಗಳ ಬಗ್ಗೆ ಆಗಿರ್ಬೋದು, ಅಥವಾ ಷೋಡಶ ಸಂಸ್ಕಾರಗಳ ಬಗ್ಗೆ, ಪ್ರತಿಯೊಂದು ವಿಷಯಗಳ ಬಗ್ಗೆಯೂ ಕೂಡ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಏನೆಲ್ಲ ವಿಷಯಗಳನ್ನು ಹೇಳಿದ್ದಾರೆ ಆ ವಿಷಯಗಳನ್ನೆಲ್ಲ ಮಾತಾಡಲಿಕ್ಕೆ ಬೇಕಾದಂಥ ಅನುಕೂಲಗಳನ್ನು ಅಥವಾ ವೇದಿಕೆಗಳನ್ನು ನಾವಿಲ್ಲಿ ಕಲ್ಪಿಸ್ತಾ ಇದ್ದೀವಿ. ಇದಕ್ಕೆ ಮುಕ್ತ ಅವಕಾಶ ಇರ್ತದೆ. ಯಾವುದೇ ರೀತಿಯಂತಹ ನೀವು ದುಡ್ಡನ್ನು ಕೊಡೋದಾಗಲಿ ಅಥವಾ ಏನಿರಲ್ಲ. ನೀವೇ ಲ್ಯಾಂಡ್ಸ್ಕೇಪ್ನಲ್ಲಿ 4K ವಿಡಿಯೋ ಮಾಡಿ ನಮಗೆ ಟೆಲಿಗ್ರಾಮ್ ಮುಖಾಂತರ ಕಳಿಸಿದರೆ ನಾವು ಅದನ್ನು ಎಡಿಟ್ ಮಾಡಿ ಬೇಡವಾದದನ್ನ ಕೆಲವೊಂದಿಷ್ಟನ್ನೆಲ್ಲ ತೆಗೆದು ಅದನ್ನು ಮತ್ತೆ ಹಾಕುವಂತಹ ವ್ಯವಸ್ಥೆಗಳಿದೆ. ಅಥವಾ ನಮಗೆ ಕಷ್ಟ ಆಗುತ್ತೆ, ಮೈಕು ಅಥವಾ ಕ್ಯಾಮ್ರಾದ ವ್ಯವಸ್ಥೆಗಳಿಲ್ಲ ಅನ್ನೋದಾದರೆ ನೀವು ದಿನಾಂಕವನ್ನು ಅಥವಾ ವಿಷಯವನ್ನು ತಿಳಿಸಿದರೆ, ಜಾಗವನ್ನು ತಿಳಿಸಿದರೆ ನಾವೇ ಅಲ್ಲಿ ಬಂದು ಏನು ಮಾಡ್ತೀವಿ ಅಂತ ಕೇಳಿದರೆ ವಿಡಿಯೋಗಳನ್ನೆಲ್ಲ ಮಾಡಿಕೊಂಡು ಇಂಥ ದಿವಸ ನಿಮಗೆ ಅಪ್ಲೋಡ್ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ವಿ. ಯಾಕೆ ಅಂತ ಕೇಳಿದರೆ, ಎಲ್ಲರಿಗೂ ಕೂಡ ಇದರಿಂದ ಏನಾಗಬೇಕು ಅಂತ ಕೇಳಿದರೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶ. ಮತ್ತು ಯಾವುದೇ ವ್ಯಕ್ತಿಗತವಾಗಿ ವಿಡಿಯೋ ಮಾಡಬೇಕಾದ್ರೆ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಷಯ ಏನು ಅಂತ ಕೇಳಿದರೆ, ವಿಷಯ ಸ್ಪಷ್ಟವಾಗಿರಬೇಕು. ಮತ್ತು ನಿಮ್ಮ ಧ್ವನಿ ಮತ್ತು ಬೆಳಕು ಎರಡೂ ಕೂಡ ಬಹಳ ಸ್ಪಷ್ಟವಾಗಿರಬೇಕು. ಎರಡನೇದು, ಯಾವುದೇ ವ್ಯಕ್ತಿಗಳನ್ನು ಇಟ್ಕೊಂಡಾಗಲಿ ಅಥವಾ ಈಗ ನಡೀತಾ ಇರುವಂತಹ ವಿಚಾರಗಳನ್ನು ಇಟ್ಕೊಂಡಾಗಲಿ ಯಾವುದೇ ವಿಷಯಗಳು ಇರಬಾರ್ದು. ವಿಷಯ ಹೇಗಿರಬೇಕು ಅಂದರೆ ಶಾಸ್ತ್ರದ ಆಧಾರ ಇರಬೇಕು. ನಾಳೆ ಆ ವಿಷಯಗಳನ್ನು ಯಾರು ಪ್ರತಿರೋಧ ಮಾಡಿ ಕೇಳಿದಾಗ ಶಾಸ್ತ್ರೀಯ ರೀತಿಯಲ್ಲಿ ಅದಕ್ಕೆ ಉತ್ತರವನ್ನು ಕೊಡುವಂತಹ ವಿಷಯಗಳಾಗಿರಬೇಕು. ಇಂಥ ವಿಷಯಗಳಿದ್ದರೆ ಎಲ್ಲರಿಗೂ ಕೂಡ ಮುಕ್ತ ಅವಕಾಶವನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಈ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಈ ಜ್ಞಾನ ಸುಧೆಗೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ.